ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ನನ್ನ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಈ ಒಂದು ಶುಭ ಮುಂಜಾನೆಯಲ್ಲಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರ ವಾಕ್ಯವನ್ನು ಕಲೀಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ವಿಮೋಚನ ಕಾಂಡ ಇವತ್ತು ನಾವು 4ನೇ ಅಧ್ಯಾಯ 9ನೇ ವಚನ ಮಾತ್ರವೇ ನಾವು ಧ್ಯಾನ ಮಾಡಲಿದ್ದೇವೆ. ಅವರು ಮನಸ್ಸಿಗೆ ತೆಗೆದುಕೊಳ್ಳದೆ ಹೋದರು ಎಂಬಂತ ಟೈಟಲ್ ಮೇಲೆ ನಾನಿವತ್ತು ನಿಮಗೆ ದೇವರ ವಾಕ್ಯವನ್ನ ಮಾತನಾಡ್ತೇನೆ. ಓದ್ಕೊಳ್ಳೋಣವಾ? ಈ 2 ಮಾತುಕಾರ್ಯಗಳನ್ನು ಅವರು ಮನಸ್ಸಿಗೆ ತೆಗೆದುಕೊಳ್ಳದೆಯೂ ನಿನ್ನ ಮಾತನ್ನು ನಂಬದೆಯೂ ಹೋದರೆ ನೀನು ನೈಲ್ ನದಿಯಿಂದ ನೀರನ್ನು ತೆಗೆದುಕೊಂಡು ಒಣಗಿದ ನೆಲದಲ್ಲಿ ಸುರಿಯಬೇಕು, ಆಗ ನೆಲದಲ್ಲಿ ಸುರಿದ ನೀರು ರಕ್ತವಾಗುವುದು ಎಂದು ಹೇಳಿದನು. ಇದು ಪ್ರಿಯರೇ 3ನೇ ಸೂಚನೆ ದೇವರು ಮೋಶೆ ಕೊಡ್ತಾರೆ, ಗುರುತು. ನೀವು ಸಹ ದೇವರನ್ನ ಕೇಳ್ಬೋದು, ದೇವರೇ ನನ್ನ ಜನ ನಂಬ್ತಾ ಇಲ್ಲ, ನಾನು ಆ ಸ್ಥಳಕ್ಕೆ ಹೋಗಿದ್ದೀನಿ, ಆದರೆ ದೇವರೇ ನನ್ನಗೂ ವರದಿಂದ ತುಂಬಿಸಿ ಅಂತ ಕೇಳು. ಖಂಡಿತವಾಗಿ ನಿಮಗೂ ಸಹ ದೇವರು ವರಗಳನ್ನ ಕೊಡೋರಾಗಿದ್ದಾರೆ. ಈಗ ಈ 3ನೇ ಗುರುತು ಏನದು? ನೈಲ್ ನದಿಯ ನೀರನ್ನ ನೆಲದಲ್ಲಿ ಹಾಕುವಂತಾರೆ, ಅದು ರಕ್ತವಾಗ್ಬಿಡ್ತದೆ. ಸೊ ಇದರಿಂದ ದೇವರು ಕಲಿಸ್ತಾ ಇರುವಂತ ಪಾಠ ಏನು, ಆತ್ಮಿಕ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ನೈಲ್ ನದಿಯ ನೀರು ರಕ್ತವಾಗ್ತದೆ. ರಕ್ತ ಇಲ್ಲಿ ಮರಣವನ್ನ ಸೂಚಿಸ್ತದೆ. ನೈಲ್ ನದಿಯು ಐಗುಪ್ತರಿಗೆ ಒಂದು ಚಿಕ್ಕ ದೇವರಾಗಿತ್ತು. ಸೊ ಇದರ ಅರ್ಥ ಏನು ಎಂಬುದಾಗಿ ನಾವು ನೋಡ್ಬೇಕಾದ್ರೆ, ಈ ಲೋಕದಲ್ಲಿ ಓಡುತ್ತಿರುವ ಮಾತ್ರವಲ್ಲದೆ ಈ ಲೋಕದಲ್ಲಿರುವಂತ ಪ್ರತಿಯೊಬ್ಬರು ಎಲ್ಲ ಲೋಕದ ಆರಾಧನೆಗಳನ್ನ ನಾವು ಕ್ರೂಜೆಗೆ ಹಾಕೋರಾಗಿರ್ಬೇಕು. ನಮ್ಮದೇ ಆದಂತ ಆರಾಧನೆಗಳನ್ನ ನಾವು ಕ್ರೂಜೆಗೆ ಹಾಕೋರಾಗಿರ್ಬೇಕು. ದೇವ ಮಕ್ಕಳು, ದೇವ ಸೇವಕರಾದ ನಾವು ಲೋಕಕ್ಕೆ, ಲೋಕದ ಪಾಲಿಗೆ ನಾವು ಸತ್ತಿದ್ದೀವಿ. ಅಂದ್ರೆ ಈ ಲೋಕದ ಎಲ್ಲ ಆಶೆಗಳನ್ನ ನಾವು ಕ್ರೂಜೆಗೆ ಹಾಕ್ಬೇಕು ಅನ್ನೋ ಅರ್ಥನೇ ಈ 3ನೇ ಗುರುತಿನ ಅರ್ಥವಾಗಿದೆ. ಲೋಕ ಇನ್ನು ನನಗೆ ನೀರಲ್ಲ, ನಾನು ಕುಡಿಯುವುದಕ್ಕೆ ಆಗದೆ ಇರುವಂತ ರಕ್ತವಾಗಿದೆ ಎಂಬುದಾಗಿ ನಾನು ನೀನು ತಿಳಿದುಕೊಳ್ಬೇಕು. ಯಾರು ರಕ್ತವನ್ನು ಕುಡಿಯೋದಿಲ್ಲ, ಅದೇ ರೀತಿ ಲೋಕದಲ್ಲಿರುವಂತ ಯಾವುದನ್ನು ಮಾಡುವುದಕ್ಕೂ ಕುಡಿಯುವುದಕ್ಕೂ ನಾನು ನೀನು ಇಷ್ಟ ಪಡಬಾರದು ಅನ್ನೋದು ದೇವರು ಇಲ್ಲಿ ಮೋಶೆಗೆ ಹೇಳ್ತಾ ಇರುವಂತ 3ನೇ ಒಂದು ಕಾರ್ಯ. ಹಾಗಾದ್ರೆ ನಿಜವಾದ ದೇವ ಸೇವಕರಾದ ನಮ್ಮಲ್ಲಿ, ದೇವ ಮಕ್ಕಳಾದ ನಮ್ಮಲ್ಲಿ ಲೋಕಕ್ಕೆ ಸಂಬಂಧಪಟ್ಟದ್ದು ಒಂದು ಇರಬಾರ್ದು. ಇವತ್ತಿದೆಯಾ? ದೇವರು ಕೇಳೋಣ, ಸ್ವಾಮಿ ಇದು ಲೋಕಕ್ಕೆ ಸಂಬಂಧಪಟ್ಟಂತ ಯೋಚನೆ, ಇದು ಲೋಕಕ್ಕೆ ಸಂಬಂಧಪಟ್ಟಂತ ಮಾತು, ಇದು ಇಹಲೋಕಕ್ಕೆ ಸಂಬಂಧಪಟ್ಟಂತ ಆಶೆ, ದೇವರೇ ಲೋಕಕ್ಕೆ ಸಂಬಂಧಪಟ್ಟಂತ ನೋಟ ಇದು ನನಗೆ ಬೇಡ ದೇವರೇ ಎಂಬುದಾಗಿ ನಾನು ನೀನು ಹೇಳೋರಾಗಿರ್ಬೇಕು. ನೈಲ್ ನದಿಯ ನೀರು ಭೂಮಿಯಲ್ಲಿ ಹಾಕಲ್ಪಟ್ಟಾಗ ರಕ್ತವಾಗಿದ್ದ ಹಾಗೆ ಪ್ರಿಯರೇ, ಲೋಕದಲ್ಲಿರುವಂತಹ ಯಾವುದು ನಮಗೆ ಯೂಸ್ ಅಲ್ಲ, ಯೂಸ್ಲೆಸ್ ಆಗಿದೆ ಎಂಬುದಾಗಿ ತಿಳಿದುಕೊಂಡು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಬ್ಬ ಇವುಗಳನ್ನ ಬಿಟ್ಟು ನಾವು ಕರ್ತನಿಗಾಗಿ ಜೀವಿಸೋಣ. ಒಂದ್ ವೇಳೆ ಆ ತರ ಆಗ್ತಾ ಇಲ್ವಾ ನಿಮ್ಗೆ, ಪಾಸ್ಟರ್ ನನಗೆ ಕೆಟ್ಟ ಯೋಚನೆಗಳು, ಲೋಕದ ಆಸೆಗಳು ಜಾಸ್ತಿ ಇದೆ, ಜಯಿಸಕ್ಕಾಗ್ತಾ ಇಲ್ಲ, ಪ್ರಿಯರೇ ನಿಮಗಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಾತ್ರವಲ್ಲದೆ ಯೇಸು ಸ್ವಾಮಿ ಅವರು ಜಯ ಹೊಂದಿದ್ದಾರೆ, ಅವ್ರು ನಮ್ಗೆ ಪೂರ್ಣ ಜಯವನ್ನ ಕೊಟ್ಟೇ ಕೊಡ್ತಾರೆ. ಅವ್ರನ್ನ ಕೇಳ್ರಿ. ಆತ್ಮಿಕ ಜೀವಮಾನದಲ್ಲಿ ಯಾರ್ಯಾರು ಇವತ್ತು ಕಷ್ಟಪಡ್ತಾ ಇದ್ದೀರಾ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಶರೀರದ ಆಸೆ ಇವುಗಳನ್ನ ಜಯಿಸಕ್ಕಾಗ್ತಾ ಇಲ್ವಾ, ಖಂಡಿತವಾಗಿ ಯೇಸು ಸ್ವಾಮಿಯನ್ನ ಕೇಳ್ರಿ. ಅವ್ರು ನನಗೆ ನಿನಗೆ ಬಿಡುಗಡೆ ಕೊಡ್ತಾರೆ. ಲೋಕದ ಯಾವುದೇ ಆಸೆಗಳು ನನ್ನ ಆಳದ ಹಾಗೆ ನಾನು ನೀನು ನೋಡ್ಕೊಳ್ಳೋರಾಗಿರ್ಬೇಕು. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳ ತಂದೆ ಆದವರು, ಹೌದು ಸ್ವಾಮಿ, ನಾವು ಆತ್ಮಿಕ ಜೀವಮಾನದಲ್ಲಿ ಮುಂದೆ ಹೋಗ್ಬೇಕಾದ್ರೆ ಅನೇಕ ವೇಳೆ ಲೋಕದ ಕಾರ್ಯಗಳು, ಲೋಕದ ಕಾರ್ಯಗಳು ನಮ್ಮನ್ನು ಆಳುವಂತದ್ದಾಗಿದೆ. ದೇವರೇ, ಈ ಸಂದರ್ಭದಲ್ಲಿ ಸ್ವಾಮಿ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ದೇವರೇ, ಯಾರ್ಯಾರು ಲೋಕದ ಪಾಲಿಗೆ ಇನ್ನೂ ಸತ್ತಿಲ್ವೋ ದೇವರೇ, ಆ
ನಮ್ಮ ಶರೀರದ ಆಸೆಗಳನ್ನ, ಲೋಕದ ಕಾರ್ಯಗಳನ್ನ ಶಿಲುಬೆಗೆ ಹಾಕ್ಲಿಕ್ಕಾಗುತ್ತೆ. ಎಲ್ರಿಗೂ ನೀ ಕೃಪೆ ಕೊಡಪ್ಪ. ಪೌಲನ್ ಹೇಳಿದಾಗೆ ಕ್ರಿಸ್ತನೊಂದಿಗೆ ಕ್ರೂಜೆಗೆ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ ದೇವರೇ, ಆ ಒಂದು ಮನೋಭಾವನೆ ನಮ್ಮೆಲ್ರಿಗೂ ನೀನು ದಯಪಾಲಿಸಪ್ಪ. ಆ ರೀತಿ ನೀವು ಮಾಡುವುದಕ್ಕಾಗಿ ಸ್ತೋತ್ರ, ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಂಡ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು. ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು,
ಕಾಡಲಾರೆ ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡಲು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆ